ಹಿಂದಿ ಹೇರಿಕೆ ಖಂಡಿಸಿ ಕನ್ನಡಿಗರಿಂದ ಹೋರಾಟ ನಡೆದಿದೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿ ಮುಂಭಾಗ ಪ್ರತಿಭಟನೆಯನ್ನು ಮಾಡಲಾಗಿದೆ. ಮಕ್ಕಳ ಮೇಲೆ ಹಿಂದಿ ಹೇರಿಕೆ ನಿಲ್ಲಿಸಬೇಕು, ಹಂತ ಹಂತವಾಗಿ ಹಿಂದಿ ಹೇರಿಕೆಯಾಗ್ತಾ ಇದೆ. ಮಕ್ಕಳ ಮೇಲೆ ಹಿಂದಿ ಹೇರಿಕೆ ಬೇಡ, ಹಿಂದಿ ಪರೀಕ್ಷೆ ಬೇಡ, ಇನ್ನು ಸಂಪೂರ್ಣ ಹಿಂದಿ ವಿಷಯವನ್ನು ನಿಲ್ಲಿಸಬೇಕು. ಲಕ್ಷಾಂತರ ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆ ಫೇಲ್ ಆಗಿದ್ದಾರೆ. ಅವರ ಭವಿಷ್ಯ ಹಿಂದಿ ವಿಷಯದಿಂದ ನಿರ್ಧಾರ ಆಗಬಾರದು. ಇವತ್ತು ಶಾಂತ ರೀತಿಯಲ್ಲಿ ಮನವಿ ಪತ್ರ ಸಲ್ಲಿಕೆ ಮಾಡ್ತೀವಿ, ಪರಿಹಾರ ಸಿಗದೇ ಇದ್ರೆ ಬೃಹತ್ ಮಟ್ಟದ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು ತಿಳಿಸಿದ್ದಾರೆ. ಅವರ ಭವಿಷ್ಯ ಹಾಳಾಯ್ತು. ಒಂದು ವರ್ಷ ಯಾರು ಹೊಣೆ? ಹಿಂದೆ ಹೆಂಗೆ ಅನೇಕ ವಿಷಯಗಳನ್ನ ತಾವು ಸ್ಟಾಲಿನ್ ಅವ್ರನ್ನ ಹೋಲಿಕೆ ಮಾಡಿ ನಾವು ಕರ್ನಾಟಕದಲ್ಲಿ ಪಾಲನೆ ಮಾಡ್ತೀವಿ ಅಂತ ಹೇಳುವ ಸಿದ್ದರಾಮಯ್ಯನವರು ಇದರಲ್ಲೂ ಕೂಡ ತಮ್ಮ ಇಚ್ಛಾಶಕ್ತಿಯನ್ನ ತೋರಿಸ್ಬೇಕು. ಯಾಕೆ ಅಂದ್ರೆ 1,42,000 ಜನ ನಮ್ಮ ಮಕ್ಕಳು ಅನುತ್ತೀರ್ಣ ಆಗಿದ್ದಾರೆ. 1,42,000 ಜನ ಅವ್ರ ಭವಿಷ್ಯ ಹಾಳಾಯ್ತು. ಒಂದು ವರ್ಷ ಯಾರು ಹೊಣೆ? ಹಿಂದೆ ಹೆಂಗಿತ್ತು ನಾವು ಓದುವಾಗ